ನಮಸ್ಕಾರ ನನ್ನ ವೀಕ್ಷಕರಿಗೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಎಲ್ಲ ನನ್ನ ಫಾಲೋವರ್ಸ್ಗೆ ಹಾಗೂ ಸ್ನೇಹಿತರಿಗೆ ನಾನು ಈಗೊಂದು ಚಿಕ್ಕದಾದಂಥ ಹೈಟೆಕ್ ಕುರಿ ಫಾರಮನ್ನು ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಸುಮಾರು 17 ಅಡಿ ಹಾಗೂ 21 ಅಡಿಗೆ ಮಾಡಿರ್ತಕ್ಕಂಥ ಒಂದು ಹೈಟೆಕ್ ಕುರಿ ಫಾರಮು. ಸುತ್ತಲೂ ಮಿಸ್ಸಿನಿಂದ ಹಾಗೂ ಸೀಟಿನ ಹೊದಿಕೆಯಿಂದ ನಾವು ಮ್ಯಾಟನ್ನು ಹಾಕಿ ಇಲ್ಲಿಗೆ ಕ್ಲೋಸ್ ಮಾಡಿರ್ತೇವೆ. ಇನ್ನು ಮುಂದಿನ ಭಾಗದಲ್ಲಿ ನಾವು ಕಾಲಕ್ರಮೇಣ ಎಲ್ಲ ಒಂದು ಪೂರ್ತಿ ವಿಡಿಯೋನ ನಾನು ಯೂಟ್ಯೂಬ್ ಮುಖಾಂತರ ನಿಮಗೆ ತೋರಿಸ್ತೀನಿ. ಇದಾದ ನಂತರ ನಾವು ಸುಮಾರು ಬೆಂಗಳೂರು ಮತ್ತು ಚಿಕ್ಕನಾಕ್ನಳ್ಳಿಲಿ ಕುರಿ ಫಾರಮ್ ಕೆಲಸ ನಡೀತಾ ಇದೆ. ಇದರ ಮುಂದಿನ ಸಂಪೂರ್ಣ ವಿಡಿಯೋನ ಯೂಟ್ಯೂಬ್ ಮುಖಾಂತರ ನೋಡಿ. ಹಾಗೂ ನಮ್ಮ ಚಾನಲ್ಗೆ ಲೈಕ್ ಅಂತೂ ನೀವು ಮಾಡೋದಿಲ್ಲ, ಯಾಕಂತಂದರೆ ಈ ಥರ ವೀಡಿಯೋಸ್ಗಳಿಗೆಲ್ಲ ನೀವು ಲೈಕ್ ಮಾಡಲ್ಲ. ಬೇರೆ ಜನಗಳಿಗೆ, ಕೆಲಸ ಮಾಡೋವಂಥ ಜನಗಳಿಗೆ ಶೇರ್ ಮಾಡಿ. ನಿಮ್ಮಿಂದ ಒಂದು ಕೆಲಸಗಳು ನಮಗೆ ಬರ್ತದೆ. ಹಾಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹಲವಾರು ವೀಡಿಯೋಸ್ಗಳು ಬ್ಯಾಂಗ್ಳೂರು ಮತ್ತು ಚಿಕ್ಕನಾಕ್ನಳ್ಳಿ ಮತ್ತು ನಮ್ಮ KB ಕ್ರಾಸ್ ನಡೀತಕ್ಕಂಥ ಈ ಕೆಲಸಗಳೆಲ್ಲ ಸಂಪೂರ್ಣ ವಿಡಿಯೋಗಳು ನಿಮಗೆ ಒಂದೊಂದು ಹಂತವಾಗಿ ವಿಭಿನ್ನವಾಗಿ ಶೆಡ್ಗಳನ್ನ ರೆಡಿ ಮಾಡಿದ್ದೀವಿ. ದಯವಿಟ್ಟು ವಿಡಿಯೋಗಳನ್ನ ನೋಡಿ ಬೇರೆಯವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ವೀಕ್ಷಕರೇ ನಮಸ್ಕಾರ. ನಿಮಗೀಗಾಗಲೇ ಇದರ ಒಂದು ಶಾರ್ಟ್ ವೀಡಿಯೋಸ್ಗಳನ್ನ ಪ್ರಸಾರ ಮಾಡಿದ್ದೆ. ಶಾರ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ಬೇಕಾದಂಥ ಎಲ್ಲ ಒಂದು ಚಿಕ್ಕದಾದಂಥ ಒಂದು ನಾವು ಯಾವ ಥರ ಗುಂಡಿಗಳನ್ನ ಮಿಷಿನ್ ಮುಖಾಂತರ ಹಾಗೂ ಪೈಪ್ಗಳಿಗೆ ಪ್ರೈಮರಿ ಮುಖಾಂತರ ನಂತರ ಅದನ್ನು ಯಾವ ಥರ ನಿಲ್ಲಿಸ್ತೀವಿ, ಏನು ಯಾವ ಮೆಜರ್ಮೆಂಟು, ಸಂಪೂರ್ಣವಾದ ಮಾಹಿತಿಗಳನ್ನ ಶಾರ್ಟ್ ವೀಡಿಯೋ ಮುಖಾಂತರ ನಾವು ನಿಮಗೆ ತೋರಿಸಿದ್ದು. ಈಗ ಮಂಜುಳಾ ಅವರ ಒಂದು ಪೂಜೆಯ ನಂತರ ನಾವು ಈ ಕೆಲಸವನ್ನು ಅರ್ಧದ ಮಟ್ಟಿಗೆ, ಅಂದರೆ ನಾವು ಈಗ ಸುಮಾರು ಒಂದು ಮ್ಯಾಟ್ ಹಾಕೋ ಲೆವೆಲ್ವರೆಗೂ ಈ ಕೆಲಸ ನಮಗೆ ಅರ್ಧದವರೆಗೂ ನಿಂತಿದೆ. ಇದಾದ ನಂತರ ನಾವು ಎಲ್ಲ ಕಂಪ್ನಿಗಳಿಗೂ ಪ್ರೈಮರಿ ಮಾಡಿಕೊಂಡು ನಂತರ ಇನ್ನು ಮೆಟೀರಿಯಲ್ಸ್ಗಳಿಗೆ ಪ್ರೈಮರಿ ಮಾಡ್ಕೊತ ಗುಂಡಿಗಳನ್ನ ತಕ್ಕೊತ ಇನ್ನೂ ಸುಮಾರು ಈಗ ನಿಮಗೆ ಒಂದು ಅರ್ಧ ಭಾಗದವರೆಗೂ ಒಂದು ವಿಶೇಷ ರೀತಿಯಲ್ಲಿ, ಯಾವ ಥರ ವಿಶೇಷ ರೀತಿ ಅಂತಂದರೆ, ಈ ಥರ ನಾನು ಶೆಡ್ಡು ಫಸ್ಟು ನಾನು ಒಂದು ಚಿಕ್ಕದಾಗಿ ಮಾಡಿದ್ದೆ. ಇದು ಒಂದು ಚಿಕ್ಕದಾದಂಥ ಒಂದು 17 ಅಡಿ ಹಾಗೂ ಸುಮಾರು ಒಂದು 21 ಅಡಿಗೆ ಸೈಡ್ ಸೀಟಿನ ಮುಖಾಂತರ ನಾವು ಈ ಶೆಡ್ಡನ್ನು ಒಂದು ವಿಭಿನ್ನ ರೀತಿಯಲ್ಲಿ ನಾನು ಈ ಶೆಡ್ನ ರೆಡಿ ಮಾಡೀನಿ. ಸ್ವಲ್ಪ ನಮಗೆ ಇದು ಜಾಸ್ತಿ ಕೆಲಸ ಹಿಡಿತು, ಆದರೂ ಕೂಡ ನಾವು ಈ ಕೆಲಸನ ಯಾವ ಥರ ಬರ್ತು ಏನು ಅಂತ ನೀವು ನೋಡ್ತಾ ಇದ್ದೀರಾ. ಇಲ್ಲಿವರೆಗೂ ನನಗೆ ಸುಮಾರು 1 ಲಕ್ಷ ಜನ ಜನಗಳು ನನ್ನ ವೀಡಿಯೋಸ್ಗಳನ್ನ ಫಾಲೋ ಮಾಡಿದರೆ ತುಂಬ ಧನ್ಯವಾದಗಳು. ಇನ್ನೂ ಹಲವಾರು ವೀಡಿಯೋಸ್ಗಳು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೇವೆ. ವಿಭಿನ್ನ ರೀತಿಯಲ್ಲಿ, ಹೆಚ್ಚಿನ ಒಂದು ಆಕರ್ಷಕ ರೀತಿಯಲ್ಲಿ ನಾವು ನಿಮಗೆ ಶೆಡ್ಗಳನ್ನ ಪ್ರಸಾರ ಮಾಡ್ತಾ ಹೋಗ್ತೇನೆ. ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಒಳ್ಳೆ ವೀಡಿಯೋಸ್ಗಳನ್ನ ನಿಮಗೆ ಚಾನಲ್ ಮುಖಾಂತರ ನಾನು ನಿಮಗೆ ಪ್ರಸಾರ ಮಾಡ್ತೇನೆ. ನೋಡ್ತಾ ಇದ್ದೀರಾ, ಈಗ ನೀವೆಲ್ಲ ನೋಡ್ತಿರ್ತಕ್ಕಂಥ ವಿಡಿಯೋಗಳು ಈಗ ಒಂದು ಸುಂದರವಾದ ಹಚ್ಚ ಹಸಿರಿನ ತೆಂಗಿನ ತೋಟದ, ಅಡಕೆ ತೋಟದ ಮಧ್ಯಭಾಗದಲ್ಲಿ ಈ ಒಂದು ಕೆಲಸ ನಡೀತಾ ಇದೆ. ಇನ್ನು ಮುಂದಿನ ಒಂದು ನೋಡಿ, ಈ ಥರ ಸೈಡು ನಿಮಗೆ 6 ಅಡಿ ಮೆಸ್ಸಿನ ಮುಖಾಂತರ 21 ಅಡಿಗೆ 2 ಅಡಿ ಸ್ಲ್ಯಾಡಿಂಗ್ ಸೀಟು ಮುಖಾಂತರ ನಾವು ಹೊಡೆದು ಮೆಸ್ಗಳನ್ನು ಫಿಟ್ಟಿಂಗ್ ಮಾಡುವ ರೀತಿಯಲ್ಲಿ ಕೆಲಸ ನಡೀತಾ ಇದೆ. ನೋಡ್ತಾ ಇದ್ದೀರಾ, ಈಗ ನೀವು ಇಲ್ಲಿ ನನಗೆ ಕರೆಂಟಿನ ತೊಂದರೆ ಆಗಿದ್ದರಿಂದ ನಾವು ಜನ್ರೇಟರ್ ಮುಖಾಂತರ ನಾವು ಈ ಕೆಲಸನ ಮಾಡಬೇಕಾಗಿ ಬಂತು. ಸ್ವಲ್ಪ ತೊಂದರೆ ಆಯಿತು, ಆದರೂ ಇಲ್ಲಿ ನಮಗೆ ಯಾವ ಅನುಕೂಲತೆಯೂ ಇರಲಿಲ್ಲ. ಯಾಕಂತಂದರೆ ನಾವು ಇದ್ದಿದ್ದು ಸುಮಾರು ಇಲ್ಲಿಂದ 1 ಕಿಲೋಮೀಟ್ರ್ ದೂರದವರೆಗೂ ನಾವು ಕಾರ್ಗಳನ್ನ ನಿಲ್ಲಿಸಿ ಅಲ್ಲಿಂದ ಮೆಟೀರಿಯಲ್ಸ್ಗಳನ್ನ ಹೊತ್ಕೊಂಡು ಎಲ್ಲ ಇದನ್ನು ನಾವು ಇಲ್ಲಿಗೆ ತೊಗೊಂಬಂದು ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ಅನುಸರಿಸ್ಕೊಂಡು ನಾವು ಈ ಕೆಲಸನ ಮಾಡಿದ್ದೀನಿ. ಇದು ಸುರೇಶ್ ಮತ್ತು ಹಾಗೂ ಒಬ್ಬ ಹೆಲ್ಪರ್ ಮುಖಾಂತರ ಕೇವಲ 5 ದಿನದಲ್ಲಿ ಈ ಮಟ್ಟಕ್ಕೆ ನಮ್ಮ ಕೆಲಸ ನಡೆದಿದೆ. ಇಬ್ಬರೇ ಕೂಡ ಈ ಕೆಲಸನ ಮಾಡಿರೋದು. 5 ದಿನದಲ್ಲಿ ಈ ಅರ್ಧ ಭಾಗದವರೆಗೂ ಮುಗಿಸಿದ್ದಾರೆ. ಸ್ವಲ್ಪ ನಾವು ರಾತ್ರಿ ಕೆಲಸಗಳನ್ನೂ ಸ್ವಲ್ಪ ಮಾಡಬೇಕಾಗಿ ಬಂತು. ಯಾಕಂದರೆ ತುಂಬ ನಮ್ಮ ಕೆಲಸಗಳು ಆರ್ಡ್ರ್ ಜಾಸ್ತಿ ಇರೋದ್ರಿಂದ ಇದು ಮುಗಿದ ನಂತರ ಸಣಬ ಸ್ಟಾರ್ಟ್ ಮಾಡಬೇಕು. ಸಣಬ ಆಯ್ತದಂಗೆ ಮೇಲ್ಕೋಟೆ ಕೆಲಸ ಮುಂದಿನ 7ನೇ ತಾರೀಕಿಂದ ನಾವು ಮೇಲ್ಕೋಟೆಯಲ್ಲಿ ಕೂಡ ಅಲ್ಲೂ ಒಂದು ಶೆಡ್ನ ರೆಡಿ ಮಾಡಬೇಕು. ಹಂಗಾಗಿ ನಾವು ರಾತ್ರಿ ಆಗಲೂ ಒಂದೇ ನಾವು ಕೆಲಸನ ಮಾಡ್ತಾಯಿದ್ದೀವಿ. ರಾತ್ರಿ ವೇಳೆಯಲ್ಲಿ ಮಾಡ್ತಿರ್ತಕ್ಕಂಥ ಒಂದು ಲೈಟ್ ಮುಖಾಂತರ ನಾವು ಕೆಲಸ ನೋಡ್ತಾ ಇದ್ದೀರಾ. ವೀಕ್ಷಕರೇ,
ನಾವು ನಿಮಗೆ ತಿಳಿಸ್ಕೊಡೋದಷ್ಟೇ. ನಾನು ಕೆಲಸ ಹೇಗೆ ಮಾಡ್ತೀನಿ ಅನ್ನೋದಕ್ಕಿಂತ ನಮ್ಮ ಕೆಲಸ ಹೇಗಿದೆ, 4 ಜನ ನಮ್ಮ ಕೆಲಸನ ಒಪ್ಪಬೇಕು, ಆ ರೀತಿಯಲ್ಲಿ ನನ್ನ ಕೆಲಸವನ್ನು ಮಾಡಿಕೊಡ್ತೀನಿ. ನಾನು ಹೇಳಿದ ರೀತಿಯಲ್ಲಿ ನನ್ನ ಕೆಲಸ ನಡೆಯೋದಿಲ್ಲ. ನೀವು ಯಾವ ಥರ ಹೇಳ್ತೀರಾ, ನಿಮ್ಮ ಇಷ್ಟಪಟ್ಟಂಗೆ ನಾನು ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿಗೆ ನನ್ನದು ಕೆಲಸ ಶಾಶ್ವತ ಹೊರತು ನೀವು ಕೊಡೋಂಥ ಹಣವಲ್ಲ. ನಿಮಗೆ ಯಾವ ಥರ ಬೇಕು ಹೇಳಿ, ಆ ಥರ ನಾನು ಕೆಲಸನ ಮಾಡಿಕೊಡ್ತೀನಿ. ನಾವು ಕಬ್ಬಣ ಆಗಲಿ ಹಾಗೂ ಮತ್ತು ಮೆಸ್ ಆಗಲಿ ನಿಮಗೆ ಒಳ್ಳೆಯ ಕ್ವಾಲಿಟಿಯಲ್ಲಿ ಒಳ್ಳೆ ಗೇಜಿನಲ್ಲಿ ನಾನು ಹಲವಾರು ವರ್ಷಗಳು ಬಾಳಿಕೆ ಬರೋ ಹಾಗೆ ನಾನು ಈ ಕೆಲಸನ ಮಾಡಿಕೊಡ್ತೀನಿ. ಇದರ ಸಂಪೂರ್ಣ ಚಿತ್ರಣ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದರ ಒಂದು ಈಗ ಸ್ಲ್ಯಾಡಿಂಗು ಹೊಡೆದು ನಾವು ಮೆಸ್ ಮುಖಾಂತರ ನಾವು ರ್ಯಾಂಪ್ನ ಕೂಡ ನಾವು ಹಾಕ್ಕೊಂಡಿರ್ತೇವೆ. ಈ ರ್ಯಾಂಪ್ ವರ್ಕು ಸುಮಾರು ಒಂದು 16 ಅಡಿ ರ್ಯಾಂಪ್ ವರ್ಕು ನಿಮಗಿರ್ತದೆ. 16 ಅಡಿಯಲ್ಲಿ ನಿಮಗೆ 4.25 ಅಡಿ ಒಂದು 40 ಕುರಿಗಳನ್ನ ಸಾಕಲಿಕ್ಕೆ ಅಂತ ಮಂಜುಳಾ ಅವರು ನಮಗೆ ಇದನ್ನು ಸಲಹೆ ಕೊಟ್ಟರು. ಅವ್ರ ಮುಖಾಂತರ ಅವರು ಹೇಳಿದ ರೀತಿಯಲ್ಲಿ ನಾವು ಈ ಕೆಲಸನ ಮಾಡಿಕೊಡ್ತಾ ಇದ್ದೀವಿ. ಅವರು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ನಮಗೂ ಖುಷಿ ಪಟ್ಟಿರ್ತಾರೆ. ಈಗ ನೋಡಿ, ಈ ಮ್ಯಾಟನ್ನ ನಾವು ಒಂದು ಕಲ್ಲರ್ ಕಾಂಬಿನೇಷನಲ್ಲಿ ನಿಮಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಬೇಕು, ಮತ್ತು ನಿಮಗೆ ನಾವು ಪಾರ್ಟೇಷನ್ ಮಾಡಿಕೊಳ್ಳಿಕ್ಕೂ ಜಾಗ ಅನುಸರಿಸ್ಕೊಂಡು ನಾವು ಇದನ್ನು ಮಾಡಿರ್ತೇವೆ. ಈಗ ಬ್ಲೂ ಹಾಗೂ ರೆಡ್ಡು ಕಾಂಬಿನೇಷನಲ್ಲಿ ನಿಮಗೆ ಪ್ಯಾಸೇಜು, ಈ ರೆಡ್ ಏನು ಬರುತ್ತೆ ನಿಮಗೆ, ಆ ರೆಡ್ಡು ಉದ್ದಕ್ಕೂ ನಿಮಗೆ ಪ್ಯಾಸೇಜ್ ಬರುತ್ತೆ. ಆ ಸೈಡ್ ಈ ಸೈಡ್ ನಿಮಗೆ ಫುಟ್ ಟ್ರೇ ಬರ್ತದೆ. ಈಗ ನೋಡಿ, ಮೇಲ್ಗಡೆ ನಾವು ಶೀಟನ್ನ ಹಾಕಿ ಕ್ಲೋಸ್ ಮಾಡ್ತಿರೋ ದೃಶ್ಯನ ನೋಡ್ತಾ ಇದ್ದೀರಾ. ವೀಕ್ಷಕರೇ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ, ಹಾಗೂ ನಿಮ್ಮ ಕೆಲಸ ಮಾಡ್ತಕ್ಕಂಥ ಸ್ನೇಹಿತರಿಗೆ ಶೇರ್ ಮಾಡಬೇಕು ಅಂತ ನಾವು ಕೇಳ್ಕೊತ ಈ ವಿಡಿಯೋನ ಅರ್ಧ ಭಾಗದ ಒಂದು ಚಿತ್ರೀಕರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಸಂಪೂರ್ಣವಾಗಿ ಈಗ ನಾವು ಮೇಲ್ಹೊದಿಕೆಯನ್ನು ಮುಚ್ಚಿ ಮ್ಯಾಟ್ ಫಿನಿಶಿಂಗ್ ಆಗಿರೋ ದೃಶ್ಯನ ನೋಡ್ತಾ ಇದ್ದೀರಾ. ಇದಾದ ನಂತರ ಸುತ್ತಲೂ ನಿಮಗೆ ಸ್ಲ್ಯಾಡಿಂಗ್ ಕೂಡ ಬರ್ತದೆ. ನೀವು ಮಳೆ ಇರ್ತದೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಸ್ಲ್ಯಾಡಿಂಗ್ ಹಾಕಿರ್ತೀವಿ. ಇನ್ನೂ ಕೆಲಸ ಬಾಕಿ ಇರೋದರಿಂದ ನಾವು ಈ ಒಂದು ಇಷ್ಟರದ ಒಂದು ಅರ್ಧ ವಿಡಿಯೋ ಭಾಗವನ್ನು ಮೊದಲನೇ ಹಂತದಲ್ಲಿ ನಿಮಗೆ ಕಾಲಕ್ರಮೇಣ ತೋರಿಸಿರ್ತೇನೆ. ನೋಡ್ತಾ ಇದ್ದೀರಾ, ಇದು ಮುಂಭಾಗದಿಂದ ಬರ್ತಕ್ಕಂಥ ಒಂದು ದೃಶ್ಯ. ಇದರ ಸುತ್ತಲೂ ನಿಮಗೆ ಇದಕ್ಕೆ ಒಂದು ಡೋರ್ ಸಮೇತ ನಿಮಗೆ ಬರ್ತದೆ. ಪಾರ್ಟಿಷನ್ ಆಗಬೇಕು. ಇನ್ನೂ ತುಂಬ ವೀಡಿಯೋಸ್ಗಳಲ್ಲಿ ನಾನು ನಿರಂತರವಾಗಿ ವೀಡಿಯೋನ ಹಾಕಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕಾಲಕ್ರಮೇಣ ನಮಗೆ ಕೆಲಸದ ಒತ್ತಡ ಇರೋದ್ರಿಂದ ನಮಗೆ ಈ ಮಟ್ಟಿಗೆ ನಾವು ಲೇಟಾಗಿ ವೀಡಿಯೋಸ್ಗಳನ್ನ ಪ್ರಸಾರ ಮಾಡ್ತಿದ್ದೇನೆ. ನೋಡ್ತಾ ಇದ್ದೀರಾ, ಇದು ನಿಮಗೆ ಸುತ್ತ ಹಿಂಭಾಗದಿಂದ ಕಾಣಿಸ್ತಿರ್ತಕ್ಕಂಥ ದೃಶ್ಯ. ಇದಕ್ಕಿನ್ನೂ ಸ್ಲ್ಯಾಡಿಂಗ್ ಸ್ಟ್ರೇಟ್ಗಳನ್ನ ಹೊಡಿಬೇಕು, ಪಾರ್ಟೇಷನ್ ಆಗಬೇಕು, ನಂತರ ಫುಟ್ರೇಗಳನ್ನ ಫಿಟ್ಟಿಂಗ್ ಮಾಡಬೇಕು. ಈ ದೃಶ್ಯ ನಿಮ್ಗೆ ನೋಡ್ತಾ ಇದ್ದೀರಾ, ಹಚ್ಚ ಹಸಿರಿನಲ್ಲಿ ಸುಂದರವಾಗಿ ಕಾಣ್ತಿರ್ತಕ್ಕಂಥ ಇದನ್ನು ನೀವು ರೆಸಾರ್ಟ್ ಕೂಡ ಮಾಡ್ಕೋಬೋದು. ನೀವು ಗೆಸ್ಟ್ ಬೆಂಗಳೂರಿಂದ ಬಂತು ಅಂತಂದರೆ ನೀವು ಇದನ್ನು ಉಳ್ಕೊಳ್ಳಿಕ್ಕೂ ವ್ಯವಸ್ಥೆ ಮಾಡ್ಕೊಡೋವಂಥದ್ದು ಮಾಡ್ಬೋದು. ಕುರಿ ಸಾಕಾಣಿಕೆನೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿಯಲ್ಲಿ ಮಾಡಿಕೊಡ್ತೇವೆ. ಧನ್ಯವಾದಗಳು.